ಹೋಗಿದ್ದಾರೆ. 500 ಗ್ರಾಮಗಳಿಗೂ ಹೋಗಿದ್ದಾರೆ. ಅವರು 500 ಪ್ಲೇಸಸ್ ನೋಡಿದ್ದಾರೆ. ಅನೇಕ ಆಶ್ರಮಗಳಲ್ಲಿ ಚಾತುರ್ಮಾಸ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. 25-26 ಸಾವಿರ ಶಿಷ್ಯರಿಗೆ ಬ್ರಹ್ಮ ಉಪದೇಶವನ್ನು, ಮಂತ್ರೋಪದೇಶವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಮೇಲಾಗಿ ನಮ್ಮ ಶಿಷ್ಯರ ಜೊತೆಯಲ್ಲಿ ಇದ್ದು ಅವರ ಸಾಂಸಾರಿಕವಾಗಿರ್ತಕ್ಕಂಥದ್ದು, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪರಿಷ್ಕಾರವನ್ನು ಕೊಡ್ತಾ 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 ಅವರಲ್ಲಿ ಸಂಸ್ಕಾರವನ್ನು, ಅವ್ರಿಗೆ ಸಂಸ್ಕಾರ ಬರೋ ಥರ ಮಾಡಿದ್ದಾರೆ. ಅದು ದೊಡ್ಡದು. ಶಾರದಾ ಮಾತೆಯವರು ರಾಮಕೃಷ್ಣ ಪರಮಹಂಸರ ಅವರು ಧರ್ಮಪತ್ನಿ. ಅವರು ಮಾಡಿರ್ತಕ್ಕಂಥದ್ದು ರಾಮಕೃಷ್ಣ ಪರಮಹಂಸರಿಗೆ ಸೇವೆ ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಅನೇಕ ಭಕ್ತರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಅವರಿಗೆ ಸೇವೆಯನ್ನು ಮಾಡಿರ್ತಕ್ಕಂತಹ ಪುಣ್ಯ ಮೂರ್ತಿ ಶಾರದಾದೇವಿ. ಹಾಗೆ ಶ್ರೀ ಅರವಿಂದ ಆಶ್ರಮದಲ್ಲಿ ಶ್ರೀ ಅರವಿಂದ ಸ್ವಾಮಿಗಳಿಗೆ, ಶ್ರೀ ಅರವಿಂದರ ಪಾದಾರವಿಂದಗಳಿಗೆ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಸಮಸ್ತ ಆಸ್ತಿಯನ್ನು ಅವರ ಪಾದಾರ್ಪಣೆಯನ್ನು ಮಾಡ್ತಾರೆ. ಅವರ ಕಥೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವರು ಪ್ಯಾರಿಸ್ನಲ್ಲಿ ಹುಟ್ಟಿರ್ತಕ್ಕಂಥವ್ರು ಮದರ್. ಅವರ ಹತ್ರ ಕೋಟ್ಯಾನುಕೋಟಿ ಆಸ್ತಿ ಇತ್ತು. ಅದೆಲ್ಲ ತೆಗೆದುಕೊಂಡು ಬಂದು ಒಂದು ದಿನ ಶ್ರೀ ಅರವಿಂದರ ಪಾದಗಳಿಗೆ ಸಮರ್ಪಣೆ ಮಾಡಿ, ನಿನ್ನ ಜೊತೆಯಲ್ಲಿ ನಾನು ಯೋಗ ಸಾಧನೆ ಮಾಡ್ತೀನಿ ಸ್ವಾಮಿ, ಈ ಆಸ್ತಿ ನನಗೆ ಬೇಕಾಗಿದೆ. ಈ ತ್ಯಾಗಮಯ ಜೀವನ ಎಷ್ಟು ಪೂಜ್ಯತ ಮತ್ತು ಎಷ್ಟು ನಿಜವಾಗಿರ್ತಕ್ಕಂಥ ಶ್ರೇಷ್ಠತೆಗೆ ಕಾರಣವಾಗುತ್ತೋ ಸ್ವಲ್ಪ ಯೋಚನೆ ಮಾಡಿ. ಇವತ್ತಿನ ಮದನ್ನ ನಾವು ಪ್ರಾರ್ಥನೆ ಮಾಡ್ತೀವಿ, ಏನು ಆಸ್ತಿ ಕೊಟ್ಟಿದ್ದಾಳಂತ ಅಲ್ಲ, ಎಲ್ಲರಿಗೂ ಆದರ್ಶವನ್ನು ಕೊಟ್ಟಿದ್ದಾಳೆ ಅನ್ನೋ ಉದ್ದಕ್ಕೋಸ್ಕರ ನಾವು ಆ ಪೂಜ್ಯತಾ ಭಾವನೆಯನ್ನು ನಾವು ತೋರಿಸ್ತೀವಿ. ಅದೇ ರೀತಿಯಾಗಿ ಅಮ್ಮನವರು ಅಷ್ಟೇ, ನಾರಾಯಣಮ್ಮನವರು ಅನೇಕ ಸಾಮಾನ್ಯವಾಗಿರ್ತಕ್ಕಂಥ ಮಹಿಳೆಯರಿಗೆ ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು.